ಅಸ್ಸಲಾಮಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಇದೇ ಥರ ಇರಲಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ಥರ ಹೊಸೊಬ್ಬರು ಅದು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ನಾನಿವತ್ತು ಮಾಡ್ತಾಯಿದ್ದೇನೆ, ಸೇವಿಗೆ ಮಾಡ್ತಾಯಿದ್ದೇನೆ. ಸೇವಿಗೆ ಅಕ್ಕಿ ಹಿಟ್ಟಿದ್ದು ನಿಮಗೆ ಬ್ರೇಕ್ಫಾಸ್ಟಿಗೆ ತುಂಬಾ ಬೇಗ ಆಗುತ್ತೆ. ತುಂಬ ಅಂದರೆ ತುಂಬ, ಒಂದು 10-15 ನಿಮಿಷದಲ್ಲಿ ನಿಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಗ್ತಿದೆ. ನಾನು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಸ್ಮೂತ್. ನಾನು ನೋಡಿ, ನೀವು ಯಾವ ಪದಾರ್ಥದಲ್ಲಿ ಬೇಕಾದರೆ ಯೂಸ್ ಮಾಡಿ. ನಾನು ಫಿಶ್ ಕರಿ ಮತ್ತು ತೆಂಗಿನ ಹಾಲು ಅಲ್ಲಿ ತಿಂತಾ ಇದ್ದೇನೆ. ಮತ್ತು ಅದು ಚಿಕನ್ ಆಗಲಿ, ಮಟನ್ ಆಗಲಿ, ಫಿಶ್ ಆಗಲಿ, ಯಾವುದು ಪದಾರ್ಥ ಇಲ್ಲಾದರೆ ತೆಂಗಿನ ಹಾಲಲ್ಲಿ ಬೇಕಾದರೂ ತಿನ್ಬೋದು. ತುಂಬಾ ಟೇಸ್ಟಿ ಆಗುತ್ತೆ ನೋಡಿ. ನಾನಿದು ರೇಷನಿದ್ದು ಅಕ್ಕಿ. ಈ ಅಕ್ಕಿಯನ್ನು ನಾನು ಮಿಲ್ಲಲ್ಲಿ ಹೋಗಿ ಪುಡಿ ಮಾಡಿ ತಗೊಂಡು ಬಂದಿದ್ದೀನಿ. ರೇಷನಲ್ಲಿ ಅಕ್ಕಿ ಸಿಗುತ್ತೆ ನೋಡಿ, ದೋಸೆ ಮಾಡುವ ಅಕ್ಕಿ. ಅದು ನಾನು ಮಿಲ್ಲಲ್ಲಿ ಹೋಗಿ ಪುಡಿ ಮಾಡಿ ತಗೊಂಡು ಬಂದಿದ್ದೀನಿ. ಅದಕ್ಕೆ ನಾನು ಉಪ್ಪು ಹಾಕಿ, ನೀರು ಹಾಕಿ ಕಲಿಸ್ತಾ ಇದ್ದೇನೆ. ನಾನು ಚಪ್ಪೆ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ನೀವು ಬೇಕಾದರೆ ಅಂಗಡಿಯಿಂದನೂ ಅಕ್ಕಿ ಹಿಟ್ಟು ತಗೊಂಡು ಬರ್ಬೋದು, ಬಟ್ ಅದಕ್ಕೆ ರೇಟು ಜಾಸ್ತಿ ಇರುತ್ತೆ. ಇದು ನಮಗೆ ರೇಷನಲ್ಲಿ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ. ನಿಮಗೆ ಬ್ರೇಕ್ಫಾಸ್ಟ್ ತುಂಬ ಸುಸ್ತು ಅಥವಾ ಹಾಗೆ ಮಾಡಲಿಕ್ಕೆ ಮೂಡೇ ಇಲ್ಲ ಅಂಥವರಿಗೆ ಇದು ಬೇಗನೆ ಆಗುತ್ತೆ. ಬ್ರೇಕ್ಫಾಸ್ಟ್ ಅರ್ಜೆಂಟಲ್ಲಿ ತುಂಬ ಟೇಸ್ಟಿಯಾದ ಒಂದು ಬ್ರೇಕ್ಫಾಸ್ಟ್ ಆಗುತ್ತೆ. ಇದನ್ನು ಚಪ್ಪೆ ನೀರಲ್ಲಿ ಕಲಿಸ್ತಾ ಇದ್ದೀನಿ. ನೀವು ಬೇಕಾದರೆ ಬಿಸಿ ನೀರಲ್ಲಿ ಬೇಕಾದ್ರೂ ಕಲಿಸ್ಕೊಳ್ಬೋದು, ಹಾಗೇನಿಲ್ಲ, ಸೇಮೇ ರಿಸಲ್ಟ್ ಬರುತ್ತೆ ನೋಡಿ. ಈ ಥರ ಒಬ್ಬೊಬ್ಬರು ಬಿಸಿ ನೀರಲ್ಲಿ ಕಲಿಸ್ತಾರೆ, ಬಟ್ ನಾನು ಬಿಸಿ ನೀರಲ್ಲಿ ಕಲಿಸಲ್ಲ. ನಾನು ಚಪ್ಪೆ ನೀರಲ್ಲೇ ಕಲಿಸೋದು. ರಿಸಲ್ಟ್ ಸೇಮ್, ಎರಡು ಒಂದೇ ರಿಸಲ್ಟ್. ಆದರೆ ನಾವು ಬಿಸಿ ನೀರಲ್ಲಿ ಕಲಿಸೋ ಸ್ವಲ್ಪ ಲೇಟ್ ಆಗುತ್ತೆ ಹಿಟ್ಟು ಕಲಸುವಾಗ, ಯಾಕಂದರೆ ಅದು ಬಿಸಿ ಕೈಗೆ ತಾಗ್ತಾ ಅದಕ್ಕೆ. ನಾನು ಚಪ್ಪೆ ನೀರಲ್ಲಿ ಕಲಸಿದರೆ ಬೇಗನೆ ಹಿಟ್ಟು ಕಲಿಸ್ತದೆ. ನೀವು ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಬೇಡಿ, ಸ್ವಲ್ಪ ಸ್ಮೂತ್ ಮಾಡ್ಕೊಳ್ಳಿ ಹಿಟ್ಟು. ನಾನು ನಿಮಗೆ ತೋರಿಸ್ತೇನೆ. ಅದು ನಾವೀಗ ಮಿಷಿನಲ್ಲಿ ಮಾಡಿದರೆ ಅದು ಪುಂಡಿ ಮಾಡಬೇಕು. ಪುಂಡಿ ಬೆಂದ ಮೇಲೆ ಮಿಷಿನ್ಗೆ ಒಳಗೆ ಹಾಕಬೇಕು. ಅದ ಮೇಲೆ ಅದನ್ನು ತಿರುಗಿಸ್ತಾ ಕೂತ್ಕೊಳ್ಬೇಕು. ಅದು ತುಂಬ ಕೆಲಸ. ಇದು ತುಂಬ ಈಸಿ ಇರುತ್ತೆ ನೋಡಿ. ಈ ಥರ ಹಿಟ್ಟು ಕಲಸಿದರೆ ಆಯಿತು. ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೇನೆ. ನೀವು ಬೇಕಾದರೆ ಎಣ್ಣೆ ಹಾಕಲಿಲ್ಲದ್ರೂ ಈಸಿಯಾಗಿ ಬರುತ್ತೆ, ಬಟ್ ನಾನು ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೇನೆ. ಇದು ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಇಲ್ಲಾದರೆ ಹಾಕಬೇಕಂತ ಇಲ್ಲ ನೋಡಿ. ಇದು ಉಂಟು ನನ್ನ ಹತ್ರ. ಇದಕ್ಕೆ ಜಾಸ್ತಿ ಇಲ್ಲ, 250 ರೂಪೀಸ್ ಅಷ್ಟೇ. ಇದೊಂದು ತಗೊಂಡು ಬಂದರೆ ಆಯಿತು. ನಾನು ಅದರೊಳಗೆ ನೋಡಿ ಈ ಥರ ಒಂದು ಇದು ಇಡ್ತೇನೆ. ನೀವು ಅದಕ್ಕೂ ಒಂದು ಹಿಟ್ಟು, ಇದು ನಾವು ಚಕ್ಕುಲಿ ಎಲ್ಲ ಮಾಡುವ ಮಿಷಿನ್ ಅಂತ ಹೇಳ್ಬೋದು. ತುಂಬ ಅದು ಬೇರೆ ಬೇರೆ ಪ್ಲೇಟ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಬೇಕಾದರೂ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ಅಪ್ಪಲೆಲ್ಲ ಮಾಡಲಿಕ್ಕೆ ಆಗುತ್ತೆ. ಆ ಹಿಟ್ಟನ್ನು ಇದರ ಒಳಗಡೆ ಇಟ್ಟಿದ್ರೆ ಆಯಿತು. ಅದನ್ನು ಇಟ್ಟು ಇದು ಒಳಗಡೆ ಅದನ್ನು ಇಟ್ಟು ಮತ್ತು ತಿರುಗಿಸಿದರೆ ಆಯಿತು ಅಷ್ಟೇ. ಈ ಥರದ್ದು ತಿರುಗಿಸಿದರೆ ನಮ್ಮ ಕೆಳಗಡೆ ಸೇಮಿಗೆ ಬರುತ್ತೆ ನೋಡಿ. ಈ ಥರ ನಿಮ್ಮ ಹತ್ರ ಈ ಥರ ಇಡ್ಲಿ ಪಾತ್ರೆ ಇಲ್ಲ ಅಂದರೆ ಬಾಳೆ ಎಲೆ ಉಂಟಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ರೌಂಡಾಗಿ ಬೇರೆ ಬೇರೆ ಥರ ಹಾಕಿದರೆ ಆಯಿತು. ನಿಮಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಫುಲ್ ರೌಂಡು ಮಾಡ್ಕೊಳ್ಳಿ. ನಾನೀಗ ಇದು ಮಾಡ್ತಾ ಇರುವಾಗ ಒಂದು ಬೇಯಲಿಕ್ಕೆ ಇಟ್ಟಿದ್ದೇನೆ ಇಡ್ಲಿ ಪಾತ್ರೆಯಲ್ಲಿ. ಫಸ್ಟ್ ನಾನು ನೀರು ಬಿಸಿ ಮಾಡಲಿಕ್ಕೆ ಇಡಬೇಕು. ನೀರು ಬಿಸಿ ಆಗಲಿಕ್ಕೆ ಇಡಬೇಕು. ನಾವು ಹಿಟ್ಟು ಕಲಸೋ ಮುಂಚೆ ನೀರು ಬಿಸಿ ಮಾಡಲಿಕ್ಕೆ ಇಡಿರಿ. ಆವಾಗ ಒಂದು ಈಗ ಈ ಥರ ಹಾಕುವಾಗ ಒಂದು ಬೇಯ್ತಾ ಇರುತ್ತೆ. ಈಗ ನೋಡಿ, ನಾನು ಒಂದು ಬೇಯಲಿಕ್ಕೆ ಇಟ್ಟಿದ್ದೇನೆ, ಮತ್ತದನ್ನು ನಾನು ನಿಮಗೆ ಮಾಡಲಿಕ್ಕೆ ತೋರಿಸ್ತಾ ಇದ್ದೇನೆ. ಈ ಥರ ಮಾಡಿದರೆ ಆಯಿತು. ನಾವಿಷ್ಟು ರೆಡಿ ಮಾಡುವಾಗ ಅದರಲ್ಲಿ ಮತ್ತೊಂದು ಬೆಂದಿರುತ್ತೆ, ಹಾಗೇನಿಲ್ಲ. ನಾನೀಗ ಬೆಳಗ್ಗೆ ಎದ್ದು ಸ್ವಲ್ಪ ಫಿಶ್ ಕರಿ, ಮಕ್ಕಳಿಗೆ ಟಿಫಿನ್ ಎಲ್ಲ ಬೇಕಿತ್ತು, ಸ್ವಲ್ಪ ಫಿಶ್ ಕರಿ ಎಲ್ಲ ಮಾಡಲಿಕ್ಕೆ ಇತ್ತು. ಮತ್ತು ನನಗೆ ಸ್ವಲ್ಪ ಡಾಕ್ಟರ್ ಹತ್ರ ಹೋಗಲಿಕ್ಕಿತ್ತು. ಅದಕ್ಕೆ ನಾನು ಬೆಳಗ್ಗೆ ಬೇಗ ಎದ್ದು ಫಿಶ್ ಕರಿ ಎಲ್ಲ ಮಾಡಿದೆ. ಸ್ವಲ್ಪ ಗ್ಯಾಸ್ ಎಲ್ಲ ಸ್ವಲ್ಪ ಗಲೀಜುಂಟು ನೋಡಿ. ಈ ಥರ ಮಾಡಿದರೆ ಆಯಿತು ನೋಡಿ. ಒಂದು ಬೆಂದಿದೆ, ಅದು ರೆಡಿ ಮಾಡುವಾಗ ಇದು ಬೆಂದಿದೆ. ಇದು ತೆಗೆದ್ರೆ ಅದು ಇಟ್ಟರೆ ಆಯಿತು. ಇದು ರೆಡಿ ಮಾಡುವಾಗ ಅದು ಬೇಯುತ್ತೆ, ಮತ್ತು ಅದು ತೆಗೆದ್ರೆ ಆಯಿತು. ಬೇಗ ಆಗುತ್ತೆ, ಬಟ್ ನೀರು ಬಾಯ್ಲ್ ಬರಬೇಕು ಅಷ್ಟೇ. ಈಗ ನಾನು ಮತ್ತೊಂದು ಇಡ್ತಾ ಇದ್ದೇನೆ. ಇದು
ನಾನು ಅದು ತೆಗೆದು ಮತ್ತೆ ಅದು ಪುನಃ ಇದೇ ಥರ ಮಾಡುವಾಗ ಇದು ಬೆಂದು ಆಗುತ್ತೆ. 5 ನಿಮಿಷದಲ್ಲಿ ಬೇಯುತ್ತೆ, ಜಾಸ್ತಿ ಟೈಮೇ ಇಲ್ಲ ಬೇಯಲಿಕ್ಕೆ. ಬೇಗ ಬೇಗ ನಿಮ್ಮದು ರೆಡಿಯಾಗುತ್ತೆ ಬ್ರೇಕ್ಫಾಸ್ಟ್. ನೋಡಿ ಸ್ವಲ್ಪ ಚಪ್ಪೆ ಆದರೆ ಒಂದು ಸ್ವಲ್ಪ ಫ್ಯಾನ್ ಚಾಲು ಇಡಿ, ಜಸ್ಟ್ ಒಂದು 5 ಮಿನಿಟ್ ಚಪ್ಪೆ ಆದರೆ ಸಾಕು. ನೋಡಿ ತೆಗ್ದಿರಿ, ಈ ಥರ ಬರ್ತದೆ, ನೋಡ್ತಾ ಇದ್ದೀರಲ್ವಾ. ನಾವೀಗ ಮಿಷಿನಲ್ಲಿ ಬೇಕಾದರೆ ಅದು ಪುಂಡಿ ಮಾಡಬೇಕು. ಪುಂಡಿ ಬೆಂದದ ಮೇಲೆ ಮಿಷಿನ್ ಒಳಗೆ ಮಾಡಿ ಸೇಮಿಗೆ ಮಾಡಬೇಕು. ಇದು ಹಾಗೆ ಏನಿಲ್ಲ. ಈಗ ನಾನು ಇದು ತೆಗೆದು ಇದಕ್ಕೆ ನಾನು ಸೇಮಿಗೆ ರೆಡಿ ಮಾಡ್ತೇನೆ. ಆವಾಗ ಅದು ಬೆಂದಿರುತ್ತೆ, ಅದು ತೆಗಿತೇನೆ, ಪುನಃ ತೆಗಿತೇನೆ. ಬೇಗ ಆಗುತ್ತೆ ಬ್ರೇಕ್ಫಾಸ್ಟ್. 15 ನಿಮಿಷದಲ್ಲಿ ನಿಮ್ಮ ಸೇಮಿಗೆ ರೆಡಿ ಆಗುತ್ತೆ. ಒಂದು 5 ನಿಮಿಷದಲ್ಲಿ ಹಿಟ್ಟು ಕಲಿಸಲಿಕ್ಕೆ, ಒಂದು 10 ನಿಮಿಷದಲ್ಲಿ ಬೇಯಲಿಕ್ಕೆ. ನೋಡಿ, ನಾನು ತೆಂಗಿನ ಹಾಳು ತೆಗೆದಿದ್ದೇನೆ, ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೇನೆ. ಮತ್ತು 1 ಏಲಕ್ಕಿ ಹಾಕ್ತಾ ಇದ್ದೀನಿ. ನಾನು ತೆಂಗಿನ ಹಾಲು ಅಂದರೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಮಾಡಿದ್ದೆ. ಯಾಕಂದರೆ ಬೆಳಗ್ಗೆ ನಾನು ಫಿಶ್ ಕರಿ ಮಾಡಿದ್ದೆ, ಸೊ ಅದೇ ಇತ್ತು, ನಾವು ಅದರಲ್ಲಿ ತಿಂದೆ. ಬಟ್ ಇದು ನಿಮಗೆ ತೋರಿಸ್ಕೋಸ್ಕರ ಸ್ವಲ್ಪ ನಾನು ಹಾಲು ತೆಗೆದು, ತೆಂಗಿನ ಹಾಲಿದ್ದು ಜಸ್ಟ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ನೋಡ್ತಾ ಇದ್ದೀರಲ್ವ, ಸೇಮಿಗೆ ರೆಡಿ ಆಯಿತು. ತುಂಬ ಮೃದುವಾದ ಸ್ಮೂತಾದ. ಒಂದು ಸತಿ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ. ನಿಮಗೆ ಇದು ಮಾಡಲಿಕ್ಕೆ ತುಂಬ ಈಸಿ ಉಂಟು. ಮತ್ತು ಎಂತ ಹೇಳೋದು, ಒಂದೊಂದು ಸತಿ ನನಗೂ ಅಷ್ಟೇ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಒಂದು ಟೆನ್ಷನ್. ಆದರೆ ಇದು ಉಂಟಲ್ಲ ತುಂಬ ಈಸಿ, 15 ಮಿನಿಟ್ಸಲ್ಲಿ ಆಗುತ್ತೆ. ಈಗ ನಮ್ಮ ರಂಜಾನ್ಗೆಲ್ಲ 4 ಗಂಟೆಗೆ ಎದ್ದು ಅದು ಇದು ಮಾಡೋಕ್ಕಿಂತ ಈ ಥರ ಮಾಡಿದರೆ ಈಸಿ ಅಂತ ನನಗೆ ಅನಿಸುತ್ತೆ. ತುಂಬ ಖುಷಿಯಾಗುತ್ತೆ, ತಿನ್ನಲಿಕ್ಕೂ ಅಷ್ಟು ಟೇಸ್ಟ್ ಇರುತ್ತೆ. ತೆಂಗಿನ ಹಾಲಲ್ಲಿ ತುಂಬಾ ಒಳ್ಳೆಯದಾಗುತ್ತೆ. ಬಟ್ ತೆಂಗಿನ ಹಾಲಲ್ಲಿ ಜಾಸ್ತಿ ತಿನ್ನಬೇಡಿ, ಅದು ತುಂಬ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಫಿಶ್ ಕರಿ ಆಗಲಿ, ಮಟನ್ ಕರಿ, ಚಿಕನ್ ಕರಿಗೆ ಸೂಪರ್ ಆಗುತ್ತೆ. ಸೊ ಯಾರಿಗೆ ಇಷ್ಟ ಅದು ನನಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.